ವಯಸ್ಸಾದ ಮೇಲೆ ನಮ್ಮ ಕೂದಲು ಬೆಳ್ಳಕ್ಕೆ ಕಾಣಬಾರ್ದಂತ ಎಷ್ಟೋ ಮಂದಿ ನಾವು ಹೇರ್ ಡೈ ಹಚ್ತೀವಿ, ಬಣ್ಣ ಹಚ್ತೀವಿ. ಬಣ್ಣ ಹಚ್ಚಿದಾಗ ಅದು ಕೂದಲು ಅಂತಿರ್ತೈತಿ. ನಾವು ಹೇರ್ ಸ್ಟೈಲ್ ಮಾಡಿಕೊಂಡು ರಸ್ತೆಯೊಳಗೆ ಓಡ್ತಿರ್ತೀವಿ, ಅವಾಗ ಅದು ಬಣ್ಣ ಅಂತಿರ್ತೈತಿ, ನಾ ಅದಿನಂತ ನಿನ್ನ ಬಣ್ಣ ಚಂದ ಐತಿ, ನಾ ಹೋದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತದು ಬಣ್ಣ ಅಂತಿರ್ತೈತಿ. ಇರುವುದಿಲ್ಲ, ಇದ್ದಂಗೆ ಐತೇನು. ಮೊದಲು ಏನು ಹೇರ್ ಸ್ಟೈಲ, ಮೊದಲು ಕೂದಲ, ಮೊದಲು ಹಂಗೆ ಉಳಿತೈತೇನು. ಎಲ್ಲವೂ ಬದಲಾವಣೆ ಆಗ್ತೈತಿ. ಮತ್ತು ವಯಸ್ಸಾದ ಮೇಲೆ ಕೂದಲು ಬೆಳಗಾಗೋದಲ್ಲ ಮನುಷ್ಯಾಗ. ಈಗ ನೀವು ಊಟ ಮಾಡ್ತಿರ್ತೀರಿ, ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ? ರೊಟ್ಟಿ ಚಪಾತಿ ಉಣ್ತೀರಿ. ಆಮೇಲೆ ಏನು ಉಣ್ತೀರಿ? ಹೋಳಿಗೆ ಹುಗ್ಗಿ ಸ್ವೀಟ್ ಉಣ್ತೀರಿ. ಲಾಸ್ಟಿಗೆ ಏನು ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿ. ಅಂದ್ರೆ ಬೆಳೆಯ ಅನ್ನ ಉಣ್ಣಾಕತ್ತಾನಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ತಲೆಯಾಗಿ ಬೆಳೆಯಾಕೆ ಕೂದಲು ಬಂದವಂದ್ರೆ ಜೀವನ ಮುಗಿಯಾಕೆ ಬರಾಕತ್ತೈತೆ ಅಂತ ತಿಳ್ಕೊಬೇಕಷ್ಟೆ. ಇಲ್ಲಿ ಯಾವುದು ಇದ್ದಂಗೆ ಇರುವುದಿಲ್ಲ, ಎಲ್ಲವೂ ಬದಲಾವಣೆ ಆಗ್ತೈತೆ ಅಷ್ಟೆ. ಇದು ಜಗತ್ತಿನ ನಿಯಮ. ಇದ್ದಂಗೆ ಇರೋದಿಲ್ಲ ಇದೆಯಲ್ಲ, ಎಲ್ಲವೂ ಬದಲಾವಣೆ ಆಗ್ತೈತಿ. ನೀವು ಮದುವೆ ಆಗಿರಿ, ಮದುವೆ ಆಗಾಗ ನಿಮ್ಮ ಮದುವೆ ಫೋಟೋ ನೋಡ್ರಿ. ಏನು ಒಂದ ಕೋಕೋ ಬಾಟ್ಲಿ ಇರ್ತೈತಿ, ಸ್ಟ್ರಾ 2 ಇಟ್ಟಿರ್ತಾರೆ. ಯಾವಾಗ ಮದುವೆ ಅವಾಗ ನೀವೇನು ನಕ್ಕಿದ್ದು, ನಿಮ್ಮ ಫೋಟೋ ತೆಗೆಯೋರು ನಗರಿ ಸರ್, ಸ್ವಲ್ಪ ಸ್ಮೈಲ್ ಪ್ಲೀಸ್ ಅಂತಿರ್ತಾರೆ. ಸ್ವಲ್ಪ ನಗರಿ ಸರ್, ಸ್ವಲ್ಪ ಈಗ ಅಷ್ಟ ನಗರಿ, ಮುಂದೆ ಖಾಯಂ ನಿಮ್ದು ಅಳದೈತಿ, ಹೌದಲ್ಲ? ಅವಾಗಿಂದ ನೋಡ್ರಿ, ಒಂದ ಬಾಟ್ಲಿ 2 ಸ್ಟ್ರಾ, ನಿಮ್ಮ ತುತ್ತು ಅವ್ರ ಬಾಯಾಗ, ಅವ್ರ ತುತ್ತು ನಿಮ್ಮ ಬಾಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತಿರ್ತೈತಿ, ಒಂದು ಈ ಕಡೆ ಕುಂತಿರ್ತೈತಿ. ನೀವು ಯಾರ ಮನೆಗಾರ ಹೋಗಿ ಕೇಳ್ರಿ, ಭಾಳ ಮಂದಿ ಮಠಕ್ಕೆ ಬರ್ತಿರ್ತಾರೆ, ಯಪ್ಪ ಅದಕ್ಕೆ ನನಗೆ ಒಟ್ಟ ಹೊಂದಿಕಿಲ್ಲ ನೋಡಿ. ಅವಾಗ ಅದು ಫೋಟೋ ನೋಡಿ ಅಲ್ಲಿ ಗುರುಗಳು ಕೇಳಿದ್ರೆ, ಅಲ್ಲೋ ತಮ್ಮ, ಅವ್ರ ತುತ್ತು ನಿನ್ನ ಬಾಯಾಗ, ನಿನ್ನ ತುತ್ತು ಅವ್ರ ಬಾಯಾಗ. ಅವಾಗ ಅವ ಅಂದ, ಯಪ್ಪ ಆ ತುತ್ತ ಕೂತು ತಂದೈತೋ ನನಗೀಗ. ಅದು ಹಂಗ ಉಳಿತೈತೇನೆ ಹೇಳ್ರಿ ಜೀವನದೊಳಗೆ. ಇದು ಜಗತ್ತಿನ ನಿಯಮ. ಅಂದ್ರೆ ಇದ್ದಂಗಿರೋದಿಲ್ಲ ಅಷ್ಟೆ, ಎಲ್ಲವೂ ಬದಲಾವಣೆ ಆಗ್ತದೆ. ಏರ್ದವರು ಇಳಿಬೇಕಾಗ್ತೈತಿ, ಅರಳಿದ್ದು ಬಾಡಬೇಕಾಗ್ತೈತಿ, ಕಟ್ಟಿದ್ದು ಬೀಳಬೇಕಾಗ್ತೈತಿ, ಹುಟ್ಟಿದ್ದು ಸಾಯಬೇಕಾಗ್ತೈತಿ. ಇದು ಜಗತ್ತಿನ ನಿಯಮ. ಇದು ಸತ್ಯ. ಇಟ್ ಈಸ್ ರಿಯಾಲಿಟಿ ಆಫ್ ಲೈಫ್. ಇದು ಜೀವನದ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಷ್ಟೇ. ಕಷ್ಟಗಳು ಬರ್ತಾವೆ ಜೀವನದಲ್ಲಿ, ಬರುವುದಲ್ಲ. ಅದಕ್ಕೆ ನಮ್ಮಲ್ಲಿ ಪತಂಜಲ ಮಹರ್ಷಿಗಳು ಹೇಳಿದ್ರು, ಜೀವನದಲ್ಲಿ ಸೋಲಿದೆ, ಜೀವನದಲ್ಲಿ ಹಾನಿ ಇದೆ, ಜೀವನದಲ್ಲಿ ಅಪಮಾನಗಳಿವೆ. ಇದಕ್ಕೇನು ಸೂತ್ರ ಹೊರಗೆ ಬರಬೇಕಲ್ಲ ಮನುಷ್ಯ? ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ. ಮನುಷ್ಯಗೆ ಸ್ವಲ್ಪ ಗೊತ್ತಿರಬೇಕು, ಸ್ವಾಧ್ಯಾಯ ಚಿಂತನೆ ಮಾಡಬೇಕಂತ ಮನುಷ್ಯ. ಏನು ಅಂದ್ರೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾಕೆ ಸೋಲಾತ ನನಗ? ಜೀವನದಲ್ಲಿ ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಒಬ್ಬ ವಿದ್ಯಾರ್ಥಿಗೆ ಒಂದೇ ಕ್ಲಾಸ್ ಇದೆ, ಒಬ್ಬನೇ ಟೀಚರ್ ಇದ್ದಾನೆ, ಒಂದೇ ಸಬ್ಜೆಕ್ಟ್. ಒಬ್ಬ ರ್ಯಾಂಕ್ ಬಂದ, ಒಬ್ಬ ಫೇಲ್ ಆಗ್ಯಾನ. ಒಬ್ಬ ವಿದ್ಯಾರ್ಥಿ ಅವನ ಆತ್ಮಾವಲೋಕನ ಮಾಡ್ಕೊಳ್ಳೋದು, ಆತ್ಮವಿಮರ್ಶೆ ಮಾಡ್ಕೊಳ್ಳೋದು, ಯಾಕೆ ಅವ ಫಸ್ಟ್ ಬಂದ, ಯಾಕೆ ನನಗೆ ಲಾಸ್ಟ್ ಆದ. ಒಬ್ಬ ವ್ಯಾಪಾರಸ್ಥಿರ್ತಾನೆ, ಅಂಗಡಿ ಮಗ್ಗಲು ಒಂದೇ, ವರ್ತಕರು ಒಂದೇ, ನೀವು ಗಂಜಿನೊಳಗೆ ಇರ್ತೀರಿ. ಒಬ್ಬ ದೊಡ್ಡ ವ್ಯಾಪಾರಸ್ಥನಾಗಿ ಭಾಳಷ್ಟು ಲಾಭ ಮಾಡ್ಕೊತಾನ, ಒಂದೇ ಗಂಜು, ಒಂದೇ ವ್ಯಾಪಾರ. ಒಬ್ಬ ಬಹಳ ಬೆಳೆದ, ನಾ ಯಾಕೆ ಬೆಳಿಲಿಲ್ಲ? ನನ್ನ ಸೋಲಿಗೆ ಕಾರಣ ಏನು ಅನ್ನೋದು ಮೊದಲು ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತೈತೆ ಮನುಷ್ಯ. ನಮ್ಮ ಸೋಲಿಗೆ ಏನು ಕಾರಣ ಅಂದ್ರೆ, ನಾವು ಈ ಬದುಕನ್ನು ಹ್ಯಾಂಗೆ ಸ್ವೀಕಾರ ಮಾಡಬೇಕಂತ ಗೊತ್ತಿಲ್ಲ. ಬಹಳ ಆಡಂಬರದ ಬದುಕಿಗೆ ಮನುಷ್ಯ ಬಿದ್ದಿರ್ತಾನೆ. ಈಗ ನಾವು ಭಾಳ ಮಂದಿ ನೋಡ್ರಿ, ಮನೆ ಕಟ್ಟಿಸ್ತೀವಿ. ಮನೆ ಎಲ್ಲರೂ ನಮ್ಮ ಮನೆ ಮಗ್ಗಲ್ದವ್ರು ಕಟ್ಟಿಸಿದ್ರಂದ್ರೆ ನಾನು ಒಂದು ದೊಡ್ಡ ಮನೆ ಕಟ್ಟಿಸೋದ. ಅವ ಮಾರ್ಬಲ್ ಹಾಕ್ಯಾನಂದ್ರೆ ನಾನು ಮಾರ್ಬಲ್ ಹಾಕೋದ. ಆದ್ರೆ ನನಗೆ ಎಷ್ಟು ಶಕ್ತಿ ಐತಿ ಅಷ್ಟು ಗೊತ್ತಿಲ್ಲ. ನೀವು ಭಾಳ ಮಂದಿ ನೋಡ್ರಿ, ಮನೆ ಕಟ್ಟಿಸ್ತಾರ. ಮನೆ ಹೆಂಗೆ ಕಟ್ಟಿಸ್ತಾರಂದ್ರೆ, ಭಾಳ ಸಾಲ ಮಾಡಿ ಮನೆ ಕಟ್ಟಿಸ್ತಾರೆ. ಅದು ಸಾಲ ತುಂಬಕ್ಕಾಗ್ಲಾರ್ದಕ್ಕೆ ತಾವು ಒಂದು ಬಾಡಿಗೆ ಮನೆಯಾಗಿದ್ದು ಅದನ್ನು ಬಾಡಿಗೆ ಕೊಡ್ತಾರೆ. ಅದು ಬಾಡಿಗೆನೂ ಮುಟ್ಟೋದಿಲ್ಲ, ಕೊನೆಗೆ ಮನೆ ಮಾರಿ ಖಾಯಂ ಬಾಡಿಗೆ ಮನೆಯಾಗ ಉಳಿತಾನೆ. ಅವೇನು ಮನ್ಯಾಗ ಹೋಗೋದಿಲ್ಲ ಹೊಸ ಮನ್ಯಾಗ. ಗೊತ್ತಾಗಬೇಕಲ್ಲ ಮನುಷ್ಯಾಗ, ಎಷ್ಟು ಸಾಲ ಮಾಡಬೇಕು, ಎಷ್ಟು ಸಾಲ ಮಾಡಿದ್ರೆ ನಾನು ಬೆಳಿತೀನಿ ಅನ್ನೋದು ಗೊತ್ತಿರಬೇಕು. ಇದು ಆತ್ಮಾವಲೋಕನ. ಇದು